20 ಲಕ್ಷ ವೆಚ್ಚದ ಕಾಂಪೌಂಡ್ ಗೋಡೆ ನಿರ್ಮಾಣ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಇದೇ ವೇಳೆ ಕೆರಗೋಡು ಗ್ರಾಮದಲ್ಲಿ ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಹಾಗೂ 50 ಹಾಸಿಗೆಯುಳ್ಳ ಆಸ್ಪತ್ರೆ ನಿರ್ಮಿಸಲು ಸ್ಥಳ ವೀಕ್ಷಿಸಿದ ಶಾಸಕರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತ್ಯಾಗರಾಜ್, ಪಿಎಲ್ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದ ಉಮೇಶ್ ದ್ಯಾಪ್ಸಂದ್ರ, ಕೆರಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನವಿ, ಗುತ್ತಿಗೆದಾರರಾದ ಅರವಿಂದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮ್ಮ ಯಜಮಾನ್ರು 60 ವರ್ಷದ ಮಾಡ್ಕೊಡ್ತಾ ಇಲ್ಲ, ತುಂಬಾ ಜಗಳ ಮಾಡ್ತಾರೆ. ನಾವೇನು ಸರ್ಕಾರಿ ನೌಕರೇನಲ್ಲ, ನಮಗೇನು ಅಟೆಂಡ್ ಮಾಡಿ ನನಗೆ ವಾಪಸ್ 60 ವರ್ಷದ್ದು ದುಡ್ಡು ಬರ್ತಲ್ವಂತೆ. ಅವ್ರು ಯಾರು ಆಯ್ತು, ಶ್ರೀಧರ್ ಅವ್ರು ಬೈಟ್ ಕೊಟ್ಕೊಂಡು ನಿಲ್ಸ್ಕೊಂಡ್ರಲ್ಲಿ ಊರವ್ರಿಗೆಲ್ಲ ಹಾರ ಹಾಕೊಂಡು ಇಲ್ಲ ಬೇಡ ಮಾತಾಡ್ತೀನಿ. ಬೇಡ ಎಲ್ಲ ನೋಡ್ತಾ ಇದಾರ ಚೆನ್ನಾಗಿ ಟ್ರೀಟ್ಮೆಂಟ್ ಮಾತ್ರ ಎಲ್ಲ ಕೊಡ್ತಾರ. ಎದ್ರಕೋಬಾರ್ದು, ನನಗೆ ಹೇಳ್ಬೇಕು. ಇದೆಲ್ಲ ಚೆನ್ನಾಗಿ ಆಗಿ ಅಂತ ನಾನು ಬರೋದು ಚೆನ್ನಾಗಿ ಬರೋದು. ಯಾವರು ನೀನು ಗೊತ್ತ? ನಾನು ಯಾರು ಗೊತ್ತಾಯ್ತಾ? ಚೆನ್ನಾಗಿ ನೋಡ್ತಾ ಇದ್ದಾರ? ಚೆನ್ನಾಗಿ ನೋಡ್ತಾರೆ ಸ್ವಾಮಿ, ಚೆನ್ನಾಗಿ ನೋಡ್ತಾರೆ. ಆಯ್ತಮ್ಮ, ಒಳ್ಳೆಯದು. ಇದನ್ನು ಮಾಡ್ಕೊಡಿ. ಒಟ್ಟಿಗೆ ಮಾಡೋಣ. ಕೆರಗೋಡಿನಲ್ಲಿ ಹಲವು ದಿನಗಳಿಂದ 50 ಹಾಸಿಗೆಯುಳ್ಳ ಆಸ್ಪತ್ರೆ ಆಗಬೇಕು ಅನ್ನೋದು ಜನರ ಬಹುದಿನದ ಬೇಡಿಕೆ. ಅದಕ್ಕೆ 2 ಎಕರೆ ಜಾಗ ಬೇಕು. ಅದರಿಂದ ಸಿಟಿಯಲ್ಲಿ ಇರುವಂಥ 1 ಎಕರೆ ಸರ್ಕಾರಿ ಜಾಗ ಪ್ಲಸ್ ಆಸ್ಪತ್ರೆ ಇರುವಂಥ ಈಗ ಏನು ಆಸ್ಪತ್ರೆ PH ನಡೀತಾ ಇದೆ, ಈ ಎರಡೂ ಸೇರಿ 2 ಎಕರೆಯಲ್ಲಿ ಒಂದು ಸುಸಜ್ಜಿತ 50 ಬೆಡ್ಡಿನ ಹಾಸ್ಪಿಟ್ಲು ಮಾಡೋದಕ್ಕೆ ಜಾಗ ರೆಡಿ ಇದೆ ಅಂತೇಳಿ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತೀವಿ. ಜೊತೆಗೆ ಬಸ್ ಸ್ಟ್ಯಾಂಡು ಬೇಕು. ಈಗ ಈಗ ನೋಡ್ತಾ ಇರೋಂಥ ದನದ ಪಶುವೈದ್ಯ ಆಸ್ಪತ್ರೆಯನ್ನು ನೋಡಿದ್ದೀವಿ. ಹಿಂದೆಗಡೆನೂ ಅದ್ಯಾವುದೋ ಪಾಳು ಬಿದ್ದಿದೆ, ಮೊದಲೆಲ್ಲ ಗಂಧದ ಕಡ್ಡಿ ಗುಡಿ ಕೈಗಾರಿಕೆ ಆಗ್ತಿದೆ ಅಂತ. ಆ ಜಾಗ ಈ ಜಾಗನ ಕ್ಲಬ್ ಮಾಡಿ ಹಿಂದಕ್ಕೆ ಹಾಸ್ಪಿಟ್ಲ್ ಹಾಕಿ ಮುಂದಕ್ಕೆ ಬಸ್ ಸ್ಟ್ಯಾಂಡ್ ಮಾಡಬೇಕು. ಬಸ್ ಸ್ಟ್ಯಾಂಡ್ಗೆ ಅಂತೂ 50 ಲಕ್ಷ ರಿಸರ್ವ್ ಫಂಡ್ ಇಟ್ಟಿದ್ದೀನಿ ಮುಖ್ಯಮಂತ್ರಿಗಳ ಸ್ಪೆಷಲ್ ಗ್ರ್ಯಾಂಟಲ್ಲಿ ಮಾಡೋದಕ್ಕೆ ನೋಡ್ತೀವಿ. ಹಾಗೆ CNN ಕಾವೇರಿ ನಿಗಮದ ಕೆರಗೋಡು ಕಚೇರಿಗೆ 20 ಲಕ್ಷ ರೂಪಾಯಿ ಕಾಂಪೌಂಡ್ ಹಾಕೋದಕ್ಕೆ ಗುದ್ದಲಿ ಪೂಜೆಯನ್ನು ಇವತ್ತು ನೆರವೇರಿಸ್ತೀವಿ. ಕೆರಗೋಡು ತುಂಬ ಹಳೆಯ ಊರು, ಪಂಚಲಿಂಗೇಶ್ವರ ಬಂದೀವಿ, ಬಟ್ ಇದು ಅಭಿವೃದ್ಧಿ ಕಂಡಿಲ್ಲ. ಈಗ ನಾನು ತಾವರೆಕೆರೆಗೆ 5 ಕೋಟಿ ರೂಪಾಯಿನ ಹಾಕಿದ್ದೀನಿ. ಅದು ಈಗ ಟೆಂಡರ್ ಆದಮೇಲೆ ಅದು ಕೆರೆ ಅಭಿವೃದ್ಧಿ ಆಗ್ತದೆ. ಈಗ ಒಂದು ಕಡೆ ಪಂಚಲಿಂಗೇಶ್ವರ ತಂದಿದ್ದೀವಿ, ಮತ್ತು ಇಡೀ ಕೆರಗೋಡು ಸಿಟಿ ಏನು ಅಭಿವೃದ್ಧಿ ಆಗಬೇಕಾಗಿದೆ ಅದಕ್ಕೆ ಸಮಗ್ರ ಚಿತ್ರಣವನ್ನು ರೆಡಿ ಮಾಡಿ ಮುಂದಿನ ದಿನಗಳಲ್ಲಿ ಹಂತವಾಗಿ ಅಭಿವೃದ್ಧಿ ಮಾಡಿ. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.